ಗಂಬಕದ ವಚನವನ್ನು ಮುಗಿಸಿ ಸರದಬ್ಬಿನಿಂದ ಮಾತನಾಡಿಸುವನು ನೋಡ ದ್ರೋಣ. ಕನಕ ತುಪ್ಪದವಳೆ ಬಲಿ ಹಣ ಹಾಳು ಹೊರಟಗಳಿಂದ ಕೀಳು ಮಾತುಗಳನ್ನು ಬಳಸುವುದಕ್ಕೆ ಮೆಲ್ಲನೆ ಪ್ರಾರಂಭಿಸಿದೆಯಾ? ಸಹಜವಾಗಿ ಪ್ರಾರಂಭಿಸಿರುವುದು ಸ್ವಾಮಿ ತಾವು ಮಾಡುವುದೇನು? ಕಾಲದ ಮೊದಲು ನಿನ್ನ ಕೊಳ್ಳುಕೊಂಡು ಕುಂತಿ ಸಂಭೂತರಾದ ಪಾಂಡವರ ಬಾಳೆಗರಜೆ ಸಾಧಿಯಂ ತೋರಿಸುವೆನು ನೋಡು. ಕೆಲ ದುರ್ಬಾಲಕನೇ ಸ್ವಾಮಿ ದ್ರೋಣರೇ, ನೀನು ಇಚ್ಛ ಬಂದಂತೆ ಉಚ್ಚನಂತೆ ಉಚ್ಚರಿಸಿದನ ಕಿಚ್ಚನ ಜನ ಸಂಧಾನದಿಂದ ನಿನ್ನ ಎರಡು ಜಪದಾಕಿನ ನೋಡು. ನಾನು ಕತ್ತಗೆನಿಸುವನು ಸ್ವಲ್ಪ ತಾಳ ಆಚಾರ್ಯರೇ. ಬಾಲಕನೇ ಸ್ವಾಮಿ ಗುರುಗಳೇ, ಒಪ್ಪಿನಿಂದ ಒಪ್ಪಿ ನುಡಿಯುವ ನಿನ್ನ ನಾಲಿಗೆ ಪಡಿದ ಇಬ್ಬಾಗ ಮಾಡುವನು ನೋಡಬೇಕನೆ. ಯಾರು ಇಬ್ಬಾಗ ಮಾಡುವನ ಸ್ವಲ್ಪ ತಾಳ ಆಚಾರ್ಯರೇ. ಅಭಿಮಾನ್ಯರೇ, ಓಹೋ ದ್ರೋಣರೇ, ಬಳಿರ ಹಾಡ ಮುಂಡರೀಕದೋಳ್ ತಲತ್ತಲಕ್ಕೆಂದು ಗೋಳ ಮೆಂಚನಂತೆ ಪ್ರಕಾಶಿಸುವುದರಾರುತ ಒಂಬರ ಜನತೆ ಬಿಡುವನು ನೋಡಿ. ಇದಂತರ ಅರಿಸಿಕೋ, ಎಚ್ಚರಗೊಂಡು ಎತ್ತ ಮಾತ ಪಿತರ ಮನದೋಳು ಸ್ಮರಿಸಿಕೋ. ಹಿರಿಯರು ಕಿರಿಯರು ಎಂದರಿಯದೆ ನರಿಯಂತೆ ಯಾತಕ್ಕೆ ಒದರುವ ತಳ ಹಿಡಿದು ತೆರೆಯುವುದು ನೋಡು ನಿನ್ನ ಕೊಳ್ಳ. ಓಹೋ ದ್ರೋಣರೇ, ಅಭಿಮಾನ್ಯವೇ, ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಒಗ್ಗರಣೆಗಳಿವೆ, ಹಪ್ಪಳ ಸೊಂದಿಗೆಯನ್ನು ಚೆನ್ನಾಗಿ ಕೇಳಲು ತೆಗೆದುಕೊಳ್ಳುವನಲ್ಲದೆ. ಸ್ವಾಮಿ, ಈ ಕಾಳಗದ ಗೊತ್ತು ನಿಮಗಾತಕ್ಕೆ ಬೇಕು. ಆಚಾರ್ಯರೇ, ಇಂದು ಗೋಕಲಾಷ್ಟಮಿ, ಇದು ವಿಸರ್ಜನೆ, ಇದು ಮಕರ ಸಂಕ್ರಮಣ, ಇದಕ್ಕೆ ಯಜ್ಞಾರಂಭದನ, ಇದಕ್ಕೆ ಗೋದಾನ, ಭೂದಾನ, ವಿರಣ್ಯ ದಾನಗಳಿಂದ ಅವರಿಂದ ದಕ್ಷಿಣ ತಾಂಬಲ್ಯಗಳನ್ನು ತೆಗೆದುಕೊಳ್ಳುವವನಿಗೆ ಈ ಯುದ್ಧದ ಪರಿಶ್ರಮವು ನಿಮಗೇನು ತಿಳಿಯದು? ಸ್ವಾಮಿ ಬಾಲಕ, ದಾನವನ್ನು ಮಾಡಿ ಮಡಿಯನ್ನಿಟ್ಟು ದ್ವಾದಶಿಯ ನಾಮಗಳ ಪಟ್ಟಿಗಳನ್ನು ತಿದ್ದಿಕೊಂಡು ತಂಬಿಗೆ ತಾಲಿಗಳನ್ನು ತೆಗೆದುಕೊಂಡು ಎಂದರ ಮಕ್ಕಳನ್ನು ಕರೆದವನ ಮನೆಗೆ ಹೋಗಿ ಕಟ್ಟಿಗೆ ಮೇಲೆ ಮುಷ್ಟಾನ್ನ ಪದಾರ್ಥಗಳನ್ನು ತಿನ್ನುವನಿಗೆ ಸ್ವಾಮಿ ಈ ಪರಿವಾರದ ಕಾಳಗದ ಬಗ್ಗೆ ನಿಮಗೆ ಯಾತಕ್ಕೆ ಬೇಕು? ಇದೇನು ಜಪ ತಪ್ಪು ಅನುಷ್ಠಾನವನ್ನು ತಿಳಿದಿರಾ? ಇಲ್ಲವಾಯ್ತೆಂದರೆ ಉಪವಾಸ ಎಕ್ಕತ್ತೆತ್ತು ನೃತ್ಯವನ್ನು ತಿಳಿದುಕೊಂಡಿರಾ? ಆಚಾರ್ಯರೇ, ಕಂದರಾದ ಅಭಿಮಾನ್ಯವೇ, ಎನ್ನುಟ್ಟಾಡಿಗ ಮಣಿಯಲ್ಲ ಪಡೆದಾಟವಾದ ಕಾಳಗದ ಗೊತ್ತು ನಿನಗೆ ಅದಕ್ಕೆ ಬೇಕಾದ ನೋಡ. ಮೂಢಮತಿಯೇ ಸ್ವಾಮಿ ದ್ರೋಣರೇ, ಊಟಕ್ಕನೆ ಮನೆತ್ತ ಕಟಕೋಪವಂ ತಟದ ಕಟ್ಟಡ ಮನೆಗ ತೆನ್ನ ಮದಂದ ಬಲ್ಲಿಯ ಎಂದ ಬಿಡುಗಡೆಗಳನ್ನಾಡುವೆಯೋ ಅಲ್ಲಿ ಯಕ್ಷಣನ ಮುಂದೆ ನೀವು ಯಾರಾಡಿದಂತೆ ಎನ್ನ ಮುಂದೆ ಬರದೇ ಹರಟುವೆಯ. ಸಹಜವಾಗಿ ಹರಟುವನು ನೀನು ಮಾಡುವುದೇನು ಸ್ವಾಮಿ? ಗಂಧರ್ವದ ದಡದ ಎತ್ತವಂ ಗಡವ ದಡರದರ ಬೈದ ಕಡಗಲೆ ಎಂದ ಬಡವೇ ಪಡ ಕಲ್ಲೆ ಕುರಿಗೈಯಲ್ಲಿ ಎಂದಂ ಸೈನ್ಯಾಧ್ಯಕ್ಷರವಾದರವನ ಅವನಿಗೆ ಪ್ರಬಂಧ ಮಾತನ ಬುದ್ಧಿ ಇಲ್ಲ ಸ್ವಾಮಿ. ಇಂತಹ ಅಸಹಾಯ ಸೂರನ ಮುಂದೆ ಕೊಸರೆ ಮಾತನಾಡಿದರೆ ಅಸುಳೆ ಭೂಮಂಡಲಕ್ಕೆ ತಪ್ಪುಗೆಳಿಸುವನ ಆಚಾರ್ಯರೇ, ಹಿಂದಕ್ಕೆ ನಿಮ್ಮ ದೊಡ್ಡಪ್ಪನೆಂಬ ಋಕೋದರನ ವಿರಾಟನಿಗೆ ಬಾಣ ಸಿಗದಾಗ ಬಂದಂತೆ ನಾನೇನು ಹುಡಿಲು ಅರಿದು ಬಂದಿರುವನು ಹೇಗೆ? ಯಾರ ಒಡೆದು ಬಂದಿರುವನು ಸ್ವರೂಪ ತಾಳ ಆಚಾರ್ಯರೇ. ಅಲೈ ಮಂದಮತಿಯೇ, ಓ ಸ್ವಾಮಿ ದ್ರೋಣರೇ,
ಜನಗುಣರಹಿತನಾಥ ಪಂಚ ಪಾಂಡವರ ಪೈಕಿ ಹಿರಿಯನಾಥ ಧರ್ಮಜನ ತನ್ನ ರೂಪವನ್ನು ಮುಂಚಿಸಿಕೊಂಡು ವಿರಾಟನಲ್ಲಿ ಪಂಚಾಂಗವನ್ನು ಕೇಳುತ್ತ ಕಾಲಹರಣ ಮಾಡಿ ಬಂದ ನಿಮ್ಮ ಜನಕನಾದ ಧರ್ಮಜನೋ ಅಥವಾ ನಾನು ಮಾಡಿ ನೀರು ಮಾಡುವುದೇನೆ ಸ್ವಾಮಿ ದ್ರೋಣರೇ ಗಜದ ಮುಂದೆ ಕುಲ್ಲ ಸಾಲವು ಅಲ್ಲ ತೆರೆದು ಒದರಿನಂತೆ ಚೆನ್ನಂತ ಕುಲಶೇಷ್ಠನ ಮುಂದೆ ಬಲ್ಲ ಬಲ್ಲಂತ ಮಗಳು ನೀನು ಮಾಡುವುದೇನು ಆಚಾರ್ಯ ಉಲ್ಲಲೋಚನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಬಾಳೆಯವಲ್ಲವೇ ಇಲ್ಲಿ ಯಾರು ಅರಿಯದವರೆಂದು ಒಣ ಪೌರುಷವನ್ನು ಕೊಚ್ಚಿಕೊಳ್ಳದೆ ಯಾರ ಪಟ್ಟಕಾಲವನ್ನ ಸ್ವಲ್ಪ ತಾಳು ಬಾಲಕನೇ ಓಹೋ ಆಚಾರ್ಯ ಎಲ್ಲರ ಮನೆ ಒಳಗೆ ಎತ್ತ ಕಾಲ ಹಣ್ಣ ಮಾಡಿ ಬಂದ ಕೈ ಮುದ್ದು ಎಮ್ಮಾಗಲೇ ಮರೆತೆಯಾ ಒಳಗ ನಿಮ್ಮಪ್ಪನಾದ ಜನಕನಿಗೆ ಜನರ ವಿದ್ಯೆಯನ್ನು ಕಲಿಸಿದ ಗುರು ನಾನಲ್ಲವೇ ಪೋರ ನಿನಗೆ ಮಾತ್ರ ಹಿಡಿದವರು ಇವತ್ತು ಈ ರಣಮಂಡಲದ ಗ್ರಾಚಾರ ಪೂರ ನಮ್ಮಪ್ಪನಿಗೆ ದನದ ವಿದ್ಯೆಯಿಂದ ಬೇಲದ ಕ್ಷಣಕ್ಕೆ ನೀ ದುರ್ವಾದ ನಮ್ಮ ಇಡದ ತಂದ ನನ್ನ ಮಂಚದ ಕಾಲಿಗೆ ಬಿಗಿಸಿದನ ನಿಮ್ಮದೊಂದು ಬಾಯಿವ ಆಯ್ತು ಅದಮ್ಮ ಹಾಗೆಲೆ ಮರಿತೀರಾ ಬುದ್ಧಿ ಶೂನ್ಯನಾದ ತರೋಣರೇ ಸಹಜವಾಗಿ ಮರಿತಿರುವನು ಬುದ್ಧಿ ಶೂನ್ಯನಾದ ಅಭಿಮಾನ್ಯವೇ ರಾಜ ಧರ್ಮರಾಜಾದಿಗಳ ಪೂರ್ವ ಕರ್ಮ ವಿಕೃತ ಮನ ನಿರ್ಧಾರಿಸಿ ವಿರಾಟನಲ್ಲಿಗೆ ಹೋಗಿ ಕಾಲಹರಣೆಯ ಮಾಡಿ ಬಂದು ನಿಮ್ಮನ್ನು ಉತ್ತರ ಗೋಖಾನದಲ್ಲಿ ಗೆದ್ದ ಬರಲಿಲ್ಲ ಬೇಡ ಆಚಾರ್ಯರೇ ಮಧ್ಯಾಹ್ನ ಕಾಲಗದಲ್ಲಿ ಗದ್ದಿಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಗೋಳಿಗೆ ಮುದ್ದೆ ಅದ್ದೆಕೊಂಡವು ಕಂಠದ ಮಟ್ಟಿಗೆ ತಿನ್ನುವುದೊಂದು ಬುದ್ಧಿಯನ್ನು ಬಲ್ಲದರಲ್ಲದೆ ಈ ಯುದ್ಧದ ಪರಿಶ್ರಮವು ತಿಳಿಯೋದು ಆಚಾರ್ಯರೇ ಮುಷ್ಟಾನ್ನ ಪದಾರ್ಥಗಳನ್ನು ದಿನ ಬೆಳಗಾದರೆ ಯಾವ ಮಹಾರಾಯನನ್ನು ಮಾಡಿದನೆಂದು ಹುಲಿಯ ಮೇಲೆ ಬುಕ್ಕ ಕಣ್ಣು ಬಿಟ್ಟಂತೆ ಗೋಳಿಗೆ ತುಪ್ಪದಲ್ಲಿ ನಿಮ್ಮಂತವಳ ಕಣ್ಣು ಸೋಲನಾಗಲ ಹೇಗೆ ಬಂದನ ನಮ್ಮನ್ನು ಬಾಹುಬಲವು ಒಬ್ಬರು ಮೇಲೆ ನಮ್ಮಂತವಳ ಕಣ್ಣು ಆಚಾರ್ಯ ಬಾಲಕ ಒಟ್ಟಿಗೆಯನ್ನು ಗೆಲ್ಲಿಸಿ ಕಂಠದ ಮಟ್ಟಿಗೆ ತಿನ್ನುವ ಬುದ್ಧಿಯೊಂದು ಬಂದಿದನಲ್ಲದೆ ಕುಲಕಂಠಕನಾದ ಕೌರವನ ಕಂಠಿಯನ್ನು ಬಿಟ್ಟರೆ ನಿನಗೆ ಮುಂದೆ ಸುಖ ಉಂಟಾಗುವುದನ್ನು ತಿಳಿ ಆಚಾರ್ಯರೇ ಇಲ್ಲವಾಯ್ತಲೆಂದ ಬಾಣಂಗಳದಿಂದ ಪಂಚಾಂಗವೆಲ್ಲ ನುಗ್ಗು ನುಗ್ಗು ಮಾಡುವನು ನೋಡು ದ್ರೋಣ ಕನಕ ತುಪ್ಪದೋಳೆ ಬಲಿ ಜಾಣ ಶಾಸ್ತ್ರದಿಂದ ಎದ್ದಕ್ಕೆ ತನ್ನಿದ್ದರಾಗಲೇ ಒಬ್ಬರೇ ಅದೇ ಪ್ರಕಾರದಿಂದಲೇ ದ್ರೋಣನ ನಾವು ತಕ್ಕ ವ್ಯಾಕರಣ ಮಾಡಿದ ಅಭ್ಯಾಸದ ಸಿಗದೆ ಹೋದವ ಭೋಜನಾಲಯಕ್ಕೆ ಆಗಮಿಸಿರುವ ಹೇಗೆ ಚಕ್ರಬಿಂಬದಲ್ಲಿ ಮತ್ತಾವತ್ತು ಮಠದಂತೆ ಅವನ ಮುಂಭಾಗಕ್ಕೆ ರಥವನ್ನು ಮಡಿವಡೆ ಸಹಜಾತಿ ಜಾತಿಲದೆ